ಪ್ರಾಣಿ ನಡತೆ ಮತ್ತು ಗುಣಲಕ್ಷಣಗಳು. ಹಲೋ ಚಿಕ್ಕ ಸ್ನೇಹಿತರೆ, ಇಂದು ನಾವು ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಿಗಳು ನಮ್ಮ ಸುತ್ತಮುತ್ತಲೇ ಇರುತ್ತವೆ. ನಾವು ಅವುಗಳನ್ನು ನಮ್ಮ ಮನೆ, ತೋಟ ಮತ್ತು ಚಿತ್ರಗಳಲ್ಲಿಯೂ ನೋಡಬಹುದು. ಪ್ರಾಣಿ ಧ್ವನಿಗಳು ಮತ್ತು ಚಲನೆ. ಪ್ರಾಣಿಗಳು ವಿಭಿನ್ನ ರೀತಿಯ ಧ್ವನಿಗಳನ್ನು ಮಾಡುತ್ತವೆ. ಉದಾಹರಣೆಗೆ, ಬೆಕ್ಕು ಮ್ಯಾವ್ ಎಂದರೆ ಹಸು ಅಂಬಾ ಎಂದು ಕೂಗುತ್ತದೆ. ಹಕ್ಕಿಗಳು ಸುಂದರವಾಗಿ ಹಾಡುತ್ತವೆ ಮತ್ತು ಶಬ್ದ ಮಾಡುತ್ತವೆ. ಹಾಗೆಯೇ ಪ್ರಾಣಿಗಳು ಬೇರೆ ಬೇರೆ ರೀತಿಗಳಲ್ಲಿ ಚಲಿಸುತ್ತವೆ. ಹಕ್ಕಿಗಳು ಆಕಾಶದಲ್ಲಿ ಹಾರಿದರೆ, ಮೀನುಗಳು ನೀರಿನಲ್ಲಿ ಈಜುತ್ತವೆ. ಕೋತಿಗಳಂತಹ ಕೆಲವು ಪ್ರಾಣಿಗಳು ಮರದಿಂದ ಮರಕ್ಕೆ ಜಿಗಿಯುತ್ತಾ ಆಟವಾಡುತ್ತವೆ. ಅವು ಆಟವಾಡಲು, ಆಹಾರ ಹುಡುಕಲು ಮತ್ತು ಬೇರೆ ಸ್ಥಳಗಳಿಗೆ ಹೋಗಲು ಹೀಗೆ ಚಲಿಸುತ್ತವೆ. ಪ್ರಾಣಿಯ ಚಲನೆ ಅನುಕರಣೆ. ನಾವು ಕೂಡ ಪ್ರಾಣಿಗಳಂತೆ ನಟಿಸಿ ಆಟವಾಡಬಹುದು. ನೀವು ಕಪ್ಪೆಯಂತೆ ಜಿಗಿಯಬಲ್ಲಿರಾ? ಅಥವಾ ನಾಯಿಯಂತೆ ಓಡಬಲ್ಲಿರಾ? ಬನ್ನಿ, ನಾವೆಲ್ಲರೂ ನಮ್ಮ ಇಷ್ಟದ ಪ್ರಾಣಿಗಳಂತೆ ಮಾಡಿ ಆಟವಾಡೋಣ. ಕೈಯಿಂದ ಪ್ರಾಣಿ ನೆರಳು. ನಮ್ಮ ಕೈಗಳನ್ನು ಬಳಸಿಕೊಂಡು ಗೋಡೆಯ ಮೇಲೆ ಪ್ರಾಣಿಗಳ ನೆರಳಿನ ಆಕೃತಿಗಳನ್ನು ರಚಿಸಬಹುದು. ಇವುಗಳನ್ನು ನೆರಳು ಗೊಂಬೆ ಎನ್ನುತ್ತಾರೆ. ನಮ್ಮ ಬೆರಳುಗಳಿಂದ ಬೆಕ್ಕು ಅಥವಾ ಹಕ್ಕಿಯ ಆಕಾರವನ್ನು ಮೂಡಿಸುವುದು ಒಂದು ಮೋಜಿನ ಆಟ. ಪ್ರಾಣಿಗಳಿಂದ ನಮಗೆ ಸಿಗುವ ಪ್ರಯೋಜನಗಳು. ಪ್ರಾಣಿಗಳಿಂದ ನಮಗೆ ಹಲವಾರು ವಸ್ತುಗಳು ಸಿಗುತ್ತವೆ. ಹಸುಗಳು ನಮಗೆ ಕುಡಿಯಲು ಹಾಲು ಕೊಟ್ಟರೆ, ಕೋಳಿಗಳು ತಿನ್ನಲು ಮೊಟ್ಟೆಗಳನ್ನು ಕೊಡುತ್ತವೆ. ಕೆಲವು ಪ್ರಾಣಿಗಳು ಭಾರವಾದ ವಸ್ತುಗಳನ್ನು ಸಾಗಿಸಲು ಕೂಡ ಸಹಾಯ ಮಾಡುತ್ತವೆ. ಸಾಕುಪ್ರಾಣಿಗಳ ಪೋಷಣೆ ಮತ್ತು ಜವಾಬ್ದಾರಿ. ಕೆಲವು ಪ್ರಾಣಿಗಳು ನಮ್ಮ ಜೊತೆ ಮನೆಯಲ್ಲಿಯೇ ವಾಸಿಸುತ್ತವೆ. ಅವುಗಳನ್ನು ನಾವು ಸಾಕುಪ್ರಾಣಿಗಳು ಎಂದು ಕರೆಯುತ್ತೇವೆ. ನಮ್ಮ ಸಾಕುಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನಾವು ಅವುಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಮತ್ತು ನೀರನ್ನು ನೀಡಿ ಪೋಷಿಸಬೇಕು. ಅವುಗಳ ಜೊತೆ ಆಟವಾಡಿ ಅವುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು. ಸಾಕುಪ್ರಾಣಿಗಳನ್ನು ಪಾಲನೆ ಮಾಡುವುದು ಒಂದು ದೊಡ್ಡ ಜವಾಬ್ದಾರಿಯಾದರೂ ಅದು ನಮಗೆ ಬಹಳಷ್ಟು ಸಂತೋಷವನ್ನು ನೀಡುತ್ತದೆ. ಕೊನೆಯದಾಗಿ, ಪ್ರಾಣಿಗಳು ಈ ಪ್ರಪಂಚದ ಒಂದು ವಿಶಿಷ್ಟ ಭಾಗವಾಗಿವೆ. ನಾವು ಅವುಗಳ ಪ್ರತಿ ಯಾವಾಗಲೂ ದಯೆ ಮತ್ತು ಪ್ರೀತಿಯಿಂದ ಇರಬೇಕು.